ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಕೇಂದ್ರ ಸಚಿವರಾದಂಥ ಮಿತ್ರರಂತ ವಿ ಸೋಮಣ್ಣವರೇ, ವೇದಿಕೆ ಮೇಲೆ ನಮ್ಮ ಸುಧಾಕರ್ ಮಾಜಿ ಸಚಿವರು, ಜಗಪತಿ ಬಾಬುರವರು ಖ್ಯಾತ ನಟರು, ಶಾಸಕ ಮಿತ್ರ ಅಂತ ಉದಯ್ ಗತ್ಲೂರವರು, ರವಿಯವರು, ಮೋಹನ್ ಅವರು, ಮುಖ್ಯವಾಗಿ ಶಾಸಕರಾಗಿ ಕೆಲಸ ಮಾಡಿಕೊಂಡು ಮತ್ತೆ ಚಿತ್ರರಂಗಕ್ಕೆ ಪ್ರವೇಶ ಮಾಡ್ತಾ ಇರತಕ್ಕಂಥ ನನ್ನ ಮಾಜಿ ಸಚಿವರು ಹಾಗೂ ಶಾಸಕ ಮಿತ್ರ ಅಂತ ಯೋಗೇಶ್ ಅವರೇ, ಶ್ರೀಮತಿ ಯೋಗೇಶ್ ಅವರೇ, ಮತ್ತು ಮುಖ್ಯವಾಗಿ ಈ ಹೊಸ ನಟನನ್ನು ನಮ್ಮ ಕರ್ನಾಟಕದ ಚಿತ್ರರಂಗಕ್ಕೆ ಇವತ್ತು ನಾವೆಲ್ಲ ಅರ್ಪಿಸಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ನನ್ನ ಮಗನ ಸಮಾನ ಧ್ಯಾನ್ ಯೋಗೇಶ್ವರ್ ಅವರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಚಿತ್ರರಂಗದ ಎಲ್ಲ ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ಬಂಧುಗಳೇ, ಇತಿಹಾಸ ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ, ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಬಲಂ ಚಿತ್ರವನ್ನು ಇವತ್ತು ನಾವು ನಿರ್ಮಿಸಲಿಕ್ಕೆ ನಮ್ಮ ಯೋಗೇಶ್ ಅವರು ಎಷ್ಟು ಟೈಮನ್ನು ಉಳಿಸ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಒಬ್ಬ ಶಾಸಕರಾದವ್ರಿಗೆ ಅದೇ ಜವಾಬ್ದಾರಿ ಇರ್ತದೆ. ಆದರೂ ಕೂಡ ಮೊದಲಿಂದ ಸಾಧನೆ ಮಾಡಬೇಕು ಅಂಥೇಳಿ ಸೈನಿಕ, ಈ ದೇಶದ ಒಬ್ಬ ರಕ್ಷಣೆ ಮಾಡೋಂಥ ಒಬ್ಬ ಸೈನಿಕನ ಹೆಸರಿನಲ್ಲಿ ತಾನೇ ಪಾತ್ರವನ್ನು ಮಾಡಿ ಚಿತ್ರರಂಗದ ಪಕ್ಕೆ ಅವರು ಹೆಜ್ಜೆಯನ್ನು ಇಟ್ಟರು. ಇವತ್ತು ಅವರ ಸುಪುತ್ರ, ಆತನ ಆವಾಭಾವ, ಶ್ರಮ, ಬಲ, ಜ್ಞಾನ ಎಲ್ಲ ನೋಡಿದ್ರೆ ಈ ಹೊಸ ಲೋಕಕ್ಕೆ, ಹೊಸ ಜನರೇಷನ್ಗೆ ಮತ್ತೆ ನಮ್ಮ ಇತಿಹಾಸವನ್ನು ನೆನಪು ಮಾಡುವಂಥ ಒಂದು ದೊಡ್ಡ ಅವಕಾಶವನ್ನು ಯೋಗೇಶ್ ಪುತ್ರನ ಮುಖಾಂತರ ಈ ಒಂದು, ಈಗ ಸೈನಿಕ ಇದ್ದವರು ಈಗ ಮಹಾರಾಜ ಆಗಿದ್ದಾನೆ, ಅವರ ಮಗ ಧ್ಯಾನ್ ಯೋಗೇಶ್ ಅವರು ರಾಜರ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಕಿವಿಲಿ ಕೆಲವು ನನ್ನ ಸ್ನೇಹಿತರು ತಿಳಿಸಿದ್ರು. ನಾನು ಬಹಳ ತುಂಬ ಹೃದಯದಿಂದ ಅವರಿಗೆ ಆಶೀರ್ವಾದ ಮಾಡಬೇಕು. ನಾನು ಎಲ್ಲೂ ಈ ಕ್ಲಾಪಿಂಗ್ ಎಲ್ಲ ಓದೋನಲ್ಲ. ನನಗೂ ಚಿತ್ರರಂಗಕ್ಕೂ ನಂಟಿ ಏನಂದರೆ ನಾನು ಒಬ್ಬ ಎಕ್ಸಿಬಿಟರ್ ಆಗಿದ್ದವನು, ಈಗೂ ಎಕ್ಸಿಬಿಟ್ರೆ, ನಾನೇನಿಲ್ಲ ಅಂತ ಹೇಳೋದಿಲ್ಲ. ಹಿಂದೇನೂ ಎಕ್ಸಿಬಿಟರ್ ಆಗಿದ್ದೆ, ಮಧ್ಯ ನಿಂತೋಗಿತ್ತು, ಈಗ ತಿರ್ಗಿ ಎಕ್ಸಿಬಿಟರ್ ಆಗಿದ್ದೀನಿ. ನಾನು ನಮ್ಮ ಚೇಂಬರ್ ಆಫ್ ಕಾಮರ್ಸ್, ನಮ್ಮ ಇವರೆಲ್ಲ ಇದ್ದಾರೆ ಫ್ರೆಂಡ್ಸ್ ಎಲ್ಲ ನಾವೆಲ್ಲ, ನಮ್ಮ ಮೋಹನ್ ಇದ್ದಾರೆ, ಎಲ್ಲ ಚೇಂಬರ್ ಆಫ್ ಕಾಮರ್ಸಲ್ಲಿ ನಾನು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಎಲೆಕ್ಷನ್ ನಿಂತ್ಕೊಂಡು ಗೆದ್ದಿದ್ದೆ. CVS ಶಾಸ್ತ್ರಿ, ನಮ್ದೆಲ್ಲ ಆಗ ತಂಡ, ಸಾರಾ ಗೋವಿಂದು ಅವರು ಉಪಾಧ್ಯಕ್ಷರಾಗಿದ್ದರು, ಎಲ್ಲ ಕೂಡ ನಾವೆಲ್ಲ ಇದ್ದು. ಸೊ ಎವ್ರಿ ಎಂಪೈರ್ ಆಸ್ ಅನ್ ಹಿಸ್ಟ್ರಿ, ಎವ್ರಿ ಹಿಸ್ಟ್ರಿ ಆ್ಯಂಡ್ ಎಂಪೈರ್ ಆಸ್ ಅನ್ ಹೀರೋ. ಆ ಹೀರೋ ಇವತ್ತು ಧ್ಯಾನ್ ಯೋಗೇಶ್ ಅವರು ಪಾತ್ರ ವಹಿಸಿದ್ದಾರೆ ಅಂತ ಹೇಳಿ ನಮಗೆ ಭಾಳ ಸಂತೋಷ ಆಗಿದೆ. ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿಗೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಇಲ್ಲಿಂದ ಸೀದಾ ಹೋಗಿ ನಾನು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ದೇವನಹಳ್ಳಿಲಿ ನಾವೆಲ್ಲ ಹೋಗಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಕೂಡ ಉದ್ಘಾಟನೆ ಮಾಡೋಂಥ ಕಾರ್ಯಕ್ರಮ ಇದೆ. ಈ ಮಧ್ಯದಲ್ಲಿ 5 ನಿಮಿಷ ಬಂದು ಹೋಗೋಣ ಅಂತೇಳಿ ಬಂದಿದ್ದೇವೆ. ನಾನು, ಸೋಮಣ್ಣವರು, ರವಿ, ಯೋಗೇಶ್ವರ್ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ಈಗ ಬೆಂಗಳೂರು ಜಿಲ್ಲೆ ಅಂತಾಗಿದೆ. ಸೊ ನಾವು ರಾಜಧಾನಿ ಜಿಲ್ಲೆಯವರು. ಸೊ ಇಲ್ಲಿ ಚಿತ್ರರಂಗಕ್ಕೆ ಒಂದು ಹೊಸ ಶಕ್ತಿ ಕೊಡಬೇಕು.
ಈಗಾಗಲೇ ನಮ್ಮ ಸರ್ಕಾರದ ವತಿಯಿಂದ ಮೈಸೂರಿನಲ್ಲಿ ಒಂದು ಹೊಸ ಸ್ಟುಡಿಯೋನ PPP ಮಾಡಲಲ್ಲಿ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವ್ರ ಸರ್ಕಾರ ಅವರಿಗೆ ಜಾಗವನ್ನು ಮಾಡಿತ್ತು. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು 5-6 ಒಳ್ಳೊಳ್ಳೆ ಸಿನಿಮಾ ಬಂದು ಈ ಸ್ಯಾಂಡಲ್ವುಡ್ಡು ಬಾಲಿವುಡ್ನ ಟೇಕ್ ಓವರ್ ಮಾಡಿದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಯಾರು ಶ್ರಮ ಪಟ್ಟಿದ್ದಾರೆ, ಯಾರು ಹೆಸರನ್ನ ಕರ್ನಾಟಕ ರಾಜ್ಯದ ಚಿತ್ರರಂಗವನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಹಿಂದೆ ನಟನೆ ಮಾಡಿ ಡೈರೆಕ್ಟರ್ಗಳಿಗೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಪ್ರೊಡ್ಯೂಸರ್ಗೆ ಬಹಳ ದೊಡ್ಡ ರಿಸ್ಕ್. ಈಗಿನ ಕಾಲದಲ್ಲಿ ಹೊಸ ವಿಚಾರಗಳು ಬಂದು ಥಿಯೇಟರ್ಗಳು ನಡೆಸೋದು ಬಹಳ ಕಷ್ಟ. ನಿನ್ನೆ ತಾನೇ ನನಗೆ ಎಲ್ಲ ಥಿಯೇಟರ್ ಓನರ್ಸ್ ಎಲ್ಲ ಬಂದು ಭೇಟಿ ಮಾಡ್ತಾ ಇದ್ರು. ನಮ್ಮ ಕೈಯಲ್ಲಿ ಭಾಳ ಕಷ್ಟ ಆಗ್ತಾ ಇದೆ, ನೀವು ಸಹಕಾರ ಕೊಡಬೇಕು ಅಂತ. ಜಯಮಾಲಾ ಮತ್ತು ಅವರ ತಂಡದವರು ಕೂಡ ನಾನು ಬಂದು ಅವರ ಸಮಸ್ಯೆ ಕೂಡ ಹೇಳ್ಕೊಂಡಿದ್ದಾರೆ. ಮುಂದೊಂದು ದಿನದಲ್ಲಿ, ಏಕೆಂದರೆ ಇಲ್ಲಿ ಸರ್ಕಾರಕ್ಕೆ ಸಹಾಯ ಆಗೋ ಜೊತೆಗೆ ಪ್ರೇಕ್ಷಕರಿಗೂ ಕೂಡ ಸಹಾಯ ಆಗಬೇಕು. ಪ್ರೇಕ್ಷರ ಯಾರು ನಮಗೆ ವೀಕ್ಷಣೆ ಮಾಡೋರು ಇಲ್ಲ ಅಂದರೆ ಯಾವುದೂ ಅನುಕೂಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರ ಟೈಮು ಕೂಡ ಭಾಳ ಜನರಿಗೆ ಹೆಚ್ಚಿಗೆ ಜ್ಞಾನ, ಹೊಸ ಲೋಕದಲ್ಲಿ ಏನು ನಡೀತಾ ಇದೆ, ಇತಿಹಾಸ ಏನು, ಇವೆಲ್ಲ ಕೂಡ ಚಿತ್ರರಂಗ ತಂದೆ ಆದಂಥ ರೀತಿಯಲ್ಲಿ ಮಂದಟ್ಟು ಮಾಡೋಂಥ ಕೆಲಸ, ಸಮಾಜಗಳನ್ನು ಬದಲಾವಣೆ ಮಾಡೋಂಥ ಕೆಲಸ, ರಾಜಕಾರಣ ಇರ್ಬೋದು, ಇತಿಹಾಸ ಇರ್ಬೋದು ಮತ್ತು ಸಾಮಾಜಿಕ ಚಿಂತನೆಗಳು ಎಲ್ಲ ಕೂಡ ರಕ್ಷಣೆ ಮಾಡೋಂಥ ಕೆಲಸ ಇವತ್ತು ನಡ್ಕೊಂಡು ಬರ್ತಾ ಇದೆ. ಸೊ ಶಾಸಕ ಮಿತ್ರ ಅಂತ ಯೋಗೇಶ್ ಅವರ ಕುಟುಂಬ ಒಂದು ದೊಡ್ಡ ಸಾಹಸಕ್ಕೆ ಕೈಯಾಗಿದೆ. ನಾನು ಮತ್ತು ನನ್ನ ವೇದಿಕೆ ಇರುವಂಥ ಎಲ್ಲ ಶಾಸಕರು ಎಲ್ಲ ಸೇರಿ ತುಂಬ ಹೃದಯದಿಂದ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೇವೆ. ಅವ್ರಿಗೆ ಶುಭವಾಗಲಿ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಎಲ್ಲಿ ಆ ಫಲ ಸಂಪೂರ್ಣವಾಗಿ ಶ್ರಮದ ಜೊತೆಯಲ್ಲಿ ಸಿಕ್ಕಿ ಯಶಸ್ಸನ್ನು ಕಾಣಲಿ. ಆ ಯಶಸ್ಸಿಗೆ ಆಶೀರ್ವಾದ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಶುಭ ಹಾರೈಸಲಿಕ್ಕೆ ಬಂದಿದ್ದೇವೆ. ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸಿ ಮುಂದಕ್ಕೆ 4 ಮಾತನ್ನು ಮುಗಿಸಿ ನಾನು ದೇವನಹಳ್ಳಿಗೆ ಹೊರಡ್ತಾ ಇದ್ದೇನೆ. ಕ್ಷಮಿಸಬೇಕು. ಎಲ್ಲರಿಗೂ ನಮಸ್ಕಾರ.